ಹುಬ್ಬಳ್ಳಿ ಗಾರ್ಬೇಜ್ ಯಾರ್ಡ್ಗೆ ಪರಿಸರ ನಿಯಂತ್ರಣ ಅಧಿಕಾರಿಗಳ ಭೇಟಿ. ಸಮಸ್ಯೆ ಪರಿಶೀಲನೆ. ಕಾರವಾರ ರಸ್ತೆಯಲ್ಲಿರುವ ಹೇಸಿಗೆಮಡ್ಡಿಯಲ್ಲಿ ಕಸಕ್ಕೆ ಬೆಂಕಿ ಹಚ್ಚಿ ಜನರ ಆರೋಗ್ಯಕ್ಕೆ ಹಾನಿಕಾರಕವಾಗುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳು ಹೇಸಿಗೆ ಮಡ್ಡಿ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿದರು. ಅದರಂತೆ ಕಾಂಗ್ರೆಸ್ ಮುಖಂಡ ನಾಗರಾಜ ಗೌರಿ ನೇತೃತ್ವದಲ್ಲಿ ಪರಿಸರ ಇಲಾಖೆಗೆ ಸಮಸ್ಯೆ ಪರಿಹಾರಕ್ಕೆ ಪಾಲಿಕೆ ವಿರುದ್ಧ ದೂರು ನೀಡಲಾಗಿತ್ತು. ಇಂದು ಪರಿಸರ ನಿಯಂತ್ರಣ ವಿಭಾಗೀಯ ಅಧಿಕಾರಿ ಗೋಪಾಲಕೃಷ್ಣ ಸಂತಕಿ, ಜಿಲ್ಲಾಧಿಕಾರಿ ಜಗದೀಶ್ ಹಾಗೂ ಸೋಮಶೇಖರ ಅವರು ಕಾರವಾರದ ಹೇಸಿಗೆ ಮಡ್ಡಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಕೇಳಿ ಪರಿಶೀಲನೆ ನಡೆಸಿ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ನೀವು ಡೈರೆಕ್ಷನ್ ಕೊಟ್ಟು ಏನು ಯೂಸ್ ಇರ್ತಾರ ನೀವು ನೋಟಿಸ್ ಇಶ್ಯೂ ಮಾಡೋದು ನೋಟಿಸ್ ಈಗ ನಾ ಕೇಳಿದ್ರೆ ನೋಟಿಸ್ ಬಂದಿರೋ ಅಂತ ನೋಟಿಸ್ ಕೊಟ್ಟು ಇದು ಇಲ್ಲಿ ಹಾಕ್ಲತ್ ಹೊಸ ಫ್ರೆಶ್ ಹಾಕತೈತಿ ಇಲ್ಲಿ ಹಾಕತ್ತಿಲ್ಲ ಮತ್ತೆ ಹೊಸ ಕಸ ತಗೊಂಡು ಹಾಕಿದ್ದ ನೀವು ಅದನ್ನ ಕರೆಕ್ಟ್ ಆಗಿ ಮಾಡಿ. ಈಗ ಹೊಸ ಕಸ ಕರೆಕ್ಟ್ ಆದ್ರೆ ಮಾಡ್ರಿ ನೀವು ಜಲ್ದಿ ಮತ್ತೆ ಇಲ್ಲಿ ಹಾಕ ಇದೆಲ್ಲ ಕಸ ಐತಿ ಇಲ್ಲಿ ಹಾಕಿ ಹೊತ್ತೋದು ಬೆಂಕಿ ಇದು ಹೊರ ಕಸ ಐತಿ ಇದು ಇಲ್ಲಿ ಹಾಕಿ ಬೆಂಕಿ ಬರೋದ ಏನು ನೀವು ಮನುಷ್ಯರ ಜೀವ ಜೊತೆ ಚಲಾಟ ಆಡ್ತಿರಲ್ಲ ನೀವು. ಸರ್ ನಿಮ್ ಕೈ ಮುಗಿತು ಸರ್, ನೀವೇ ಜನರು ರಕ್ಷಣೆ ಮಾಡ್ಕೊಡ್ರಿ ಸರ್. ಇಲ್ಲಿ ಜನರ ಜೀವ ಉಳಿಸಾಕ ನಿಮ್ದು ಪೊಲ್ಯೂಷನ್ ಬೇರೆ ಸರ್. ಅಲ್ಲಿ ಕಿಡ್ನಿ ಹಾಸ್ಪಿಟಲ್ ಬಂದಿರಿ ಸರ್, ನೀವು ಯಾವಾಗ ಚೆಕ್ ಮಾಡಿಲ್ಲ. ಒಂದು ಯಂತ್ರ ಒಂದು ಮಷಿನ್ ತಂದಿರಿ ಸರ್. ಇಲ್ಲಿ ಒಂದು ಐದು ನಿಮ್ದಲ್ಲಿ ಕಿಡ್ನಿ ಹಾಸ್ಪಿಟಲ್ ಕಡೆ ಒಂದು ಮಷಿನ್ ತಂದಿರಿ ಸರ್. ಗೊತ್ತಾರ ಚೆಕ್ ಮೌಲ್ಯ ಮಾಪನ ಮಾಡ್ತೀವಿ ಸರ್. ಈಗ ಈ ಪ್ರಮಾಣ ರೈತನ ಓಣೆ ಬಂದರೆ ಪರಿಣಾಮ ಏನಾಗುತ್ತೆ? ನಮ್ಮ ತಾಯಿ ಆಗಿತ್ತು ಸರ್. ಆಮೇಲೆ 1.5 ತಿಂಗಳ ಒಂದು ಮಗು ಐತೆ, 2.5 ತಿಂಗಳ ಒಂದು ಮಗು ಐತೆ. ಅವ್ರ ಕಣ್ಣಾಗ ಈ ಬಗ್ಗೆ ಒಳಗೆ ಬರೋದಿಲ್ಲ. ಅವ್ರ ಕಣ್ಣ ನೀರು ಬರ್ತದೆ. ಅಲ್ಲ, ಏನು ಪರಿಣಾಮ ಬೀರ್ಬೋದು ಅಂದ್ರೆ ನಮ್ಮ ನೋಡಿ ಈಗೆಲ್ಲ ಡಾಕ್ಟರ್ ಸೈಡ್ ಆಗಲ್ತಾರ ರಿಪೋರ್ಟ್ ಕೊಡಕ್ಕೆ. ಇದರಿಂದ ಏನೇ ತೊಂದರೆ ಆಗ್ತಿತ್ತು ಅಂತ ಇವ್ರದ್ದು ಆರೋಗ್ಯ ಕೂಡ ಏರ್ಪಾಡಾಗಿತ್ತು ಸರ್. 4 ದಿವಸ ಸತತವಾಗಿ ಇಲ್ಲೇ ಅದಾರ, ಸತತವಾಗಿ ಇಲ್ಲ. ಇವತ್ತು ಮೀಟಿಂಗ್ ಮಾಡಿ ನಾವು ಅಲ್ಲಿ ನೋಡ್ತೀವ್ರಿ ಅಣ್ಣ 4 ದಿವಸ ಇಲ್ಲೇ ಇದ್ದು. ये साइड से लोग ಇವ್ರು 18 ತಿಂಗಳು ಟೈಮ್ ಕೊಟ್ಟಾರ ಸರ್. ಈ 18 ತಿಂಗಳ ಒಳಗ ಮತ್ತೆ ಇಷ್ಟು ಜಮಾ ಆಗ್ತದೆ. ಅಲ್ಲ ಸರ್, ಜನಸಾಮಾನ್ಯ ಪವರ್ ಕೊಟ್ಟರೆ ಕಸ ಅದ್ರ ಹೋಗ್ಬೇಕು. ದಿವಸ 3 ಟನ್ ಬರ್ತೈತೆ, 350 ಟನ್ ಬರ್ತೈತೆ ಸರ್. ಈಗ 4 ಲಕ್ಷ ಮೆಟ್ರಿಕ್ ಟನ್ ಐತೆ ರೀ ಕಸ. ಈಗ ಇದು ಹೋಗ್ತೈತಿ ನಮ್ಗೆ ದಿವಸ 350 ಟನ್ ಬಂದಿದ್ದು. ಮತ್ತೆ 18 ತಿಂಗಳಿಗೆ ಮತ್ತೆ ಜಮಾ ಹೊಸ ಕಸ ಬಂದಿದ್ದು ಹೊರಗಡೆ ಹೋಗಿ ಪ್ರೊಸೆಸ್ ಆಗಿ ಪ್ಲಾಸ್ಟಿಕ್ ಅದನ್ನ ಒಯ್ಯಾಕ್ತಾರ. ನಿಮಗೆ ಕಡೆ ಲೇಬರ್ ಅವರು ಕೊಡಕತ್ತಾರ, ಗಾಡಿ ಹೋಗ್ತಾರೆ ಸಿಮೆಂಟ್ ಕಂಪನಿ ಅವರು ಇದನ್ನ ಗಾಡಿ ಕೊಡ್ತಾರೆ, ಲೇಬರ್ ಕೊಡಕತ್ತಾರ ಸರ್. ಅದನ್ನ ಒಯ್ಯಾಕ್ ರೆಡಿ ಆಗ್ಯಾರ. ನಾವು ಅಗ್ರಿಗೇಟ್ ಮಾಡ್ಕೊಡೋದು, ಪ್ಲಾಸ್ಟಿಕ್ ಸಪ್ರೇಟ್ ಮಾಡಿ ಕೊಡ್ಬೇಕು ಸರ್. ಈ ವೇಳೆ ಚಿಟಗುಪ್ಪಿ ಪಾರ್ಕ್ನಲ್ಲಿ ಅಳವಡಿಸಿದ ಪರಿಸರ ಮೌಲ್ಯಮಾಪನದಂತೆ ಹೇಸಿಗೆ ಮಡ್ಡಿಯಲ್ಲಿಯೂ ಅಳವಡಿಸುವಂತೆ ಹೋರಾಟ ಸಮಿತಿ ಸದಸ್ಯರು ಒತ್ತಾಯಿಸಿದ್ದಾರೆ.